ಆಯಿತಾ ನಾಳೆ ಊಟ ಹಾಕಿರ್ತೀರಿ ಸರಿ, ಸ್ವಲ್ಪ ಆ ಕಡೆ ಹೋಗ್ತೀನಿ. ಸರಿ, ಆ ಕಡೆ ಹೋಗ್ತೀನಿ. ಸರಿತೀರಿ ಸರಿ ಇಂದೇಶ್ ಬಾ ರೋಸಕ್ ತೊಗೊಳ್ತೀನಿ ರೋಸಕ್ ತೊಗೊಳ್ತೀನಿ ಲೆಕ್ಕ ಮಾಡ್ತೀವಿ ಸ್ವಲ್ಪ ಗಬ್ಬಡ ನಾ ಬೇಕಂತ ಕೂತೀನಿ ಹಿಂಗೆ ಮೇಡಮ್ ನಮ್ಗೆ ಗೊತ್ತಿರಲ್ವ ನೀವು ಸರ್ ನೋಡಿರಿ ಮನೀಶ್ ಸ್ವಲ್ಪ ಸ್ವಲ್ಪ ಸರ್ ಕಲಬುರಗಿ ನಗರದ ಅಶೋಕ್ ನಗರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅವರಾದ ಅರುಣ್ ಕುಮಾರ್ ಅವರು, ACP ಸೌತ್ ಆದ ಭೂತೇಗೌಡ ಅವರು ಮತ್ತು ಅವರ ಎಂಟೈರ್ ಕ್ರೈಮ್ ಸ್ಟಾಫ್ ಟೀಮ್ ಒಂದು ತುಂಬ ಅತ್ಯುತ್ತಮ ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಇದರಲ್ಲಿ ಒಬ್ಬ ಅಂತಾರಾಜ್ಯ ಮನೆಗಳ್ಳತನ ಮಾಡುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತನಿಂದ ಸುಮಾರು 412 ಗ್ರಾಮ್ನ ಬಂಗಾರದ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರ ಅಂದಾಜು ಮೌಲ್ಯ ನಿಯರ್ಲಿ 30 ಲಕ್ಷ. ಈ ಪತ್ತೆ ಕಾರ್ಯಕ್ಕೆ ನಮಗೆ ಆರಂಭ ಆಗಿದ್ದು ಇತ್ತೀಚೆಗೆ ಒಂದು ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಮನೆಗಳ್ಳತನ ಒಂದು ವರದಿಯಾಗುತ್ತೆ. ಭಾಗ್ಯವಂತಿ ನಗರದಲ್ಲಿ ಒಂದು 60-40ಯಲ್ಲಿ ಒಂದು ದೊಡ್ಡ ಮನೆ ಕಟ್ಟಿರ್ತಾರೆ ರೀಸೆಂಟಾಗಿ. ಆ ಮನೆಯಲ್ಲಿ ಒಂದು ರಾತ್ರಿ ಮನೆಗಳ್ಳತನ ಆಗುತ್ತೆ. ಆ ಪ್ರಕರಣ ದಾಖಲಿಸಿಕೊಂಡು ನಾವು ವೈಜ್ಞಾನಿಕವಾಗಿ ತನಿಖೆಯನ್ನು ಮಾಡಲಿಕ್ಕೆ ಆರಂಭ ಮಾಡಿದಾಗ ಒಂದು ಏನು ಇದರಲ್ಲಿ ಆರೋಪಿ ಇದ್ದಾನೆ, ಕಳ್ಳತನ ಮಾಡಿ ಕಾಂಪೌಂಡ್ನಿಂದ ಜಂಪ್ ಮಾಡಿದಾಗ ಗಾಯ ಆಗಿರ್ತಾನೆ. ಅದರ ಒಂದು CCTV ನಾವು ಬೆನ್ನತ್ತಿ ಒಂದು ಆಸ್ಪತ್ರೆಗೆ ಹೋಗಿ ಫಸ್ಟ್ ಏಡ್ ತಗೋತಾನೆ. ಅಲ್ಲಿ ಒಂದು ಟ್ರೇಲನ್ನು ನಾವು ಫಾಲೋ ಮಾಡಿದಾಗ ಈ ಆರೋಪಿಯ ಒಂದು ಡೀಟೇಲ್ ಸಿಗುತ್ತೆ. ಅದನ್ನು ಬೆನ್ನತ್ತಿ ನಮಗೆ ದೊರೆತ ಕುರುಹುಗಳನ್ನು ಬೆನ್ನತ್ತಿ ಅಶೋಕ್ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಈ ಆರೋಪಿಯನ್ನು ಬಂಧಿಸಲಿಕ್ಕೆ ಯಶಸ್ವಿ ಆಗ್ತಾರೆ. ಈ ಬಂಧಿತ ಆರೋಪಿಯ ಹೆಸರು ಶಿವಪ್ರಸಾದ್ ಅಲಿಯಾಸ್ ಮಂತ್ರಿ ಶಂಕರ್ ಅಂತ. ಇವನ ತಂದೆ ಹೆಸರು ಆದಿನಾರಾಯಣ್ ಮಂತ್ರಿ. ಇವ್ರ ಸರ್ನೇಮ್ ಮಂತ್ರಿ ಇದೆ, ಹಾಗಾಗಿ ಇವನು ಕುಖ್ಯಾತಿಯನ್ನು ಪಡೆದುಕೊಂಡಿರೋದು ಮಂತ್ರಿ ಶಂಕರ್ ಅಂತಂದು. ಇದರಲ್ಲಿ ಈ ಆರೋಪಿಯ ಒಂದು ಹಿನ್ನೆಲೆಯನ್ನು ನಾವು ಕಲೆ ಹಾಕಿದಾಗ ಇವನು ಅಂತಾರಾಜ್ಯ ಮನೆಗಳ್ಳತನ ಮಾಡುವ ಒಂದು ನೊಟೋರಿಯಸ್ ಅಫೆಂಡರ್ ಇದ್ದಾನೆ. ಮೂಲತಃ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಹೆಚ್ಚಿನ ಒಂದು ಪ್ರಕರಣಗಳಿದೆ. ಅದರ ಜೊತೆಗೆ
ಮಹಾರಾಷ್ಟ್ರದ ಲಾತೂರಲ್ಲಿ ಇದೆ ಮತ್ತು ಕರ್ನಾಟಕ ಇಲ್ಲಿ ಗುಲ್ಬರ್ಗದಲ್ಲಿನೂ ಕೂಡ ಇವನ ಮೇಲೆ ಪ್ರಕರಣಗಳಿದ್ದಾವೆ. ಇದರಲ್ಲಿ ಒಟ್ಟು ಇವನ ಮೇಲೆ ನಿಯರ್ಲಿ 260 260ರಷ್ಟು ಮನೆಗಳ್ಳತನ ಪ್ರಕರಣಗಳಿದ್ದಾವೆ. ಅದರಲ್ಲಿ 209ರಷ್ಟು ನಿಯರ್ಲಿ 210ಅಷ್ಟು ಇವನ ಮೇಲೆ ಏನು ಪ್ರಕರಣಗಳಿದ್ದಾವೆ ಅವುಗಳಲ್ಲಿ ಇವನಿಗೆ ಶಿಕ್ಷೆ ಆಗಿದೆ. ಮತ್ತು ಹೈದರಾಬಾದ್ ಪೊಲೀಸರು ಇವನಿಗೆ 4 ಸಲ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್, ಅಂದರೆ ನಮ್ಮ ಹತ್ರ ಯಾವ ರೀತಿ ಗುಂಡಾ ಆ್ಯಕ್ಟ್ ಇದೆ ಆ ರೀತಿ ಇವನ ಅಪರಾಧದ ಒಂದು ಚಟುವಟಿಕೆಗಳ ಮೇಲೆ ಕಡಿವಾಣ ಹಾಕಲಿಕ್ಕೆ ಇವನ ಮೇಲೆ 4 ಸಲ ಹೈದರಾಬಾದಲ್ಲಿ ಮತ್ತು ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಈ ಪ್ರಿವೆಂಟಿವ್ ಡಿಟೆನ್ಷನ್ ಆ್ಯಕ್ಟ್ ಅಂಡರಲ್ಲಿ, ಅಂದರೆ ಗುಂಡಾ ಆ್ಯಕ್ಟಲ್ಲಿ ಅವರ ಸ್ಥಳೀಯ ಒಂದು ವಿಶೇಷ ಕಾಯ್ದೆ ಅಡಿಯಲ್ಲಿ ಕೂಡ ಇವನನ್ನು ಬಂಧಿಸಲಾಗಿತ್ತು. 4 ವರ್ಷ ಇವನಿಗೆ ಜೈಲಿಗೆ ಕೂಡ ಅವರು ಕಳಿಸಿದರು ಪ್ರಿವೆಂಟಿವ್ ಡಿಟೆನ್ಷನಲ್ಲಿ. ಮತ್ತು ಈತನ ಬಂಧನದಿಂದ ಒಟ್ಟು 10 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ 2024ರ 4 ಪ್ರಕರಣಗಳು ಮತ್ತು ಈ ವರ್ಷದ 6 ಪ್ರಕರಣಗಳು ಪತ್ತೆಯಾಗಿದೆ. ಅದು ಹೆಚ್ಚಿನದಾಗಿ ಇವನು ಕಾನ್ಸಂಟ್ರೇಟ್ ಮಾಡುವಂಥದ್ದು ಅಂತಂದರೆ ದೊಡ್ಡ ದೊಡ್ಡ ಮನೆಗಳನ್ನು ಮತ್ತು ಯಾವ ಮನೆಗಳಲ್ಲಿ ಇವನಿಗೆ ಜಾಸ್ತಿ ಚಿನ್ನಾಭರಣಗಳು ಅಥವಾ ಬೆಳ್ಳಿ ಆಭರಣಗಳು ಸಿಗುತ್ತೆ ಅಂಥ ಮನೆಗಳನ್ನು ರೆಕ್ಕಿ ಮಾಡಿ ಪ್ರಕರಣವನ್ನು ಮಾಡ್ತಾನೆ. ಈ ಘಟನೆ ಮಾಡುವ ಮೊದಲು ಇವನ ಸ್ನೇಹಿತರ ಜೊತೆ ಗಾಣಗಾಪುರ್ಗೆ ದರ್ಶನಕ್ಕೆ ಬಂದಿರ್ತಾನೆ. ಬಂದು ಹೊರಡಬೇಕಾದ್ರೆ ಇಲ್ಲಿ ರೆಕ್ಕಿ ಸ್ಟಾರ್ಟ್ ಮಾಡ್ತಾನೆ. ಆ ಸಂದರ್ಭದಲ್ಲಿ ಏನಿದು ಹೊಸ ಮನೆ ಕಟ್ಟಡ ಆಗಿರುತ್ತೆ ಅಲ್ಲಿ ಅಫೆನ್ಸ್ ಮಾಡ್ತಾನೆ. ಮತ್ತು ಇವನು ಈಗಾಗಲೇ ತಮಗೆ ತಿಳಿಸಿದ ಹಾಗೆ 260ರಷ್ಟು ಪ್ರಕರಣ ಇವನ ಮೇಲಿದೆ. ಮತ್ತು ಇವನದೇ ಆದ ಕೆಲವು ಮೋಡಸ್ ಆಪರೆಂಡಿ ಇದೆ. ಇವು ಅಪರಾಧಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ಫಿಂಗರ್ ಪ್ರಿಂಟ್ಸ್ ಸಿಗಬಾರ್ದು ಅಂತಂದು ಏನು ಮಾಡ್ತಾನೆ, ಇವನು ಕೈಗೆ ಫೆವಿಕಾಲನ್ನು ಅಂಟಿಸ್ಕೊಂಡು ಅಪರಾಧಗಳನ್ನು ಮಾಡ್ತಾನೆ. ಒಂದು ವೇಳೆ ಫೆವಿಕಾಲ್ ಸಿಕ್ಕಿಲ್ಲ ಅಂತಂದರೆ ಎಲ್ಲಿ ಘಟನೆ ಮಾಡ್ತಾನೆ. ಈ ಮನೆ ಡೋರನ್ನು ಬ್ರೇಕ್ ಮಾಡಿದಾಗ ಯೂಶಲಿ ಮನೆ ಡೋರ್ ಬ್ರೇಕ್ ಮಾಡಲಿಕ್ಕೂ ಕೂಡ ಅವನು ಸ್ಕ್ರೂ ಡ್ರೈವರನ್ನು ಬಳಸಿ ಮನೆಗಳತನ ಮಾಡ್ತಾನೆ. ಒಂದು ವೇಳೆ ಅಲ್ಲಿ ಫಿಂಗರ್ ಪ್ರಿಂಟ್ ಬರಬಾರ್ದು ಅಂತಲೂ ಕೂಡ ಇವನು ಬಟ್ಟೆಯಿಂದ ಅಲ್ಲಿ ಎಲ್ಲ ಸ್ಥಳವನ್ನು ನೀಟಾಗಿ ಕ್ಲೀನ್ ಮಾಡ್ತಾನೆ. ಈಗ ನಮಗೇನು ಅಫೆನ್ಸ್ ಆಯಿತು ಅಲ್ಲಿನೂ ಕೂಡ ನಮಗೆ ಚಾನ್ಸ್ ಪ್ರಿಂಟ್ ಸಿಕ್ಕಿರಲಿಲ್ಲ. ಸೊ ಸುಮಾರು ಪ್ರಿಕಾಷನ್ಸ್ಗಳನ್ನು ಕೂಡ ಇವನು ತೆಗೆದುಕೊಳ್ತಾನೆ. ಮತ್ತು ಇವನ ಒಂದು ವೈಯಕ್ತಿಕ ಒಂದು ಜೀವನ ನೋಡಿದಾಗ ಹಿ ಹ್ಯಾಸ್ ಮ್ಯಾರಿಡ್ 5 ಟೈಮ್ಸ್. ಈಗ 5ನೇ ಹೆಂಡತಿ ಜೊತೆ ಅವನು ಲಾತೂರಲ್ಲಿ ಬಾಳ್ವೆ ಮಾಡ್ತಾಯಿದ್ದಾನೆ. 8 ಜನ ಮಕ್ಕಳಿದ್ದಾರೆ ಇವನಿಗೆ. ಮತ್ತು ಈ ಏನು ಕಳ್ಳತನ ಮಾಡ್ತಾನೆ ಮತ್ತು ಇದರ ಒಂದು ಪಾಪ ಒಂದು ಪರಿಹಾರಕ್ಕಾಗಿ ಸುಮಾರು ಇದರಲ್ಲಿನೂ ಕೂಡ ಇವನು ದೇವಸ್ಥಾನಗಳಿಗೆ ಹೋಗೋದು, ಸೋಷಲ್ ವರ್ಕ್ ಮಾಡುವಂಥದ್ದು, ಆಸ್ಪತ್ರೆಯಲ್ಲಿದ್ದ ಬಡ ರೋಗಿಗಳಿಗೆ ಧನ ಸಹಾಯ ಮಾಡುವಂಥದ್ದು, ಆ ರೀತಿಯ ಒಂದು ಚಟುವಟಿಕೆಯನ್ನು ಕೂಡ ಇವನು ಮಾಡ್ತಾ ಇದ್ದಾನೆ. ಕೆಲವು ದೇವಸ್ಥಾನಗಳಲ್ಲಿ 5 ಲಕ್ಷವರೆಗೂ ಕೂಡ ಈ ಅನ್ನ ಸಂತರ್ಪಣೆ ಇವನ ಹೆಸರಲ್ಲಿನೂ ಕೂಡ ಅಲ್ಲಿ ಮೆನ್ಷನ್ ಆಗಿದೆ. ಒಂದು ದೊಡ್ಡ ದೊಡ್ಡ ಮನೆಗಳನ್ನು ಇವನು ಕಳ್ಳತನ ಮಾಡುವಂಥದ್ದು, ಅದ್ರ ಜೊತೆಗೆ ಈ ರೀತಿ ಕೂಡ ಅವನು ಕೆಲಸ ಮಾಡ್ತಾ ಇರೋದಿದೆ. ಅದರಲ್ಲಿ ಇವನ ಬಂಧನದಿಂದ ಈಗ ನಮ್ಮ ನಗರದಲ್ಲಿ ಏನು 10 ಪ್ರಕರಣಗಳಾಗಿದ್ದು ಅವುಗಳ ಪತ್ತೆಯಾಗಿದೆ. ಅದಕ್ಕಾಗಿ ನಾನು ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ, ಅದರಲ್ಲಿ ವಿಶೇಷವಾಗಿ ಅಶೋಕ್ ನಗರ ಇನ್ಸ್ಪೆಕ್ಟರ್ ಮತ್ತು ಅವರ ಎಂಟೈರ್ ಕ್ರೈಮ್ ಟೀಮ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಾಸ ಮಾಡ್ತಾನೆ ಮತ್ತು ಅವನ 5ನೇ ಹೆಂಡತಿ ಲಾತೂರ್ ಅಲ್ಲಿದ್ದದಕ್ಕೋಸ್ಕರ ಅಲ್ಲಿನೂ ಕೂಡ ಅವನು ಮೂವ್ಮೆಂಟ್ ಮಾಡ್ತಾನೆ. ಇಲ್ಲಿ ನಮ್ಮ ಅಫೆನ್ಸ್ ಮಾಡಿ ಲಾತೂರ್ ಹೋಗಿದ್ದಾನೆ, ನಂತರ ಹೈದರಾಬಾದ್ ಹೋಗಿದ್ದಾನೆ. ನಮ್ಮವರು ಅವನನ್ನು ಬಂಧನ ಮಾಡಿ ಇವನ ಮನೆ ಸರ್ಚ್ ಮಾಡಿದಾಗ ನಮಗೆ ಇಂಟ್ಯಾಕ್ಟ್ ಏನು ಈ ಅಶೋಕ್ ನಗರದಲ್ಲಿ ಕಳ್ಳತನ ಆಗಿತ್ತು, 2 ಇಂಟ್ಯಾಕ್ಟಾಗಿ 2 ಚೈನ್ಗಳು ಕೂಡ ಮನೆಯಲ್ಲಿ ವಶಪಡಿಸ್ಕೊಳ್ಳಿ ನಮ್ಮ ತಂಡ ಯಶಸ್ವಿಯಾಗಿದ್ದಾರೆ. ಈಗ ಅವನು ಸುಮಾರು 1970s 80sಲಿಂದ ಅಪರಾಧ ಮಾಡ್ತಾನೆ. ಅವನು 14ನೇ ವರ್ಷದಿಂದ ಅಪರಾಧಗಳನ್ನು ಮಾಡ್ತಾಯಿದ್ದಾನೆ. 260 ಪ್ರಕರಣಗಳಲ್ಲಿ ಏನಿದ್ದಾವೆ, ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಅವನ ಜೊತೆ ಅಸೋಸಿಯೇಟ್ಸ್ ಇದ್ದಾರೆ. ಕೆಲವು ಸಲ ಒಬ್ಬಂಟಿಯಾಗಿಯೂ ಮಾಡಿದ್ದಾನೆ. ಈಗ ಏನು ನಮ್ಮ ಅಫೆನ್ಸ್ ಮಾಡಿದ್ದಾನೆ, ಈಗ ನಮ್ಮ ತನಿಖೆಯ ಪ್ರಕಾರ ಒಬ್ಬನೇ ಬಂದು ಅಫೆನ್ಸ್ ಮಾಡಿರೋಂಥದ್ದು ಇದೆ.
ಗಾಣಗಾಪುರ ಬಂದಾಗ ಅವನು ಇನ್ನೊಂದು ಒಬ್ಬನು ಸಹಚರನ ಜೊತೆ ಬಂದಿರ್ತಾನೆ. ಅವ್ನು ಸಹಚರ ಇವನು ಕರೀತಾನೆ ಅಫೆನ್ಸ್ ಮಾಡಲಿಕ್ಕೆ, ಅವ್ನು ಬರಲ್ಲ. ಸೊ ನಂತರ ಇವನು ಅಫೆನ್ಸ್ ಮಾಡಿಕೊಂಡು ಇಲ್ಲಿಂದ ತಲೆ ಮರೆಸ್ಕೊಂಡು ಹೋಗಿರ್ತಾನೆ. ಲೋಕಲ್ ಸಪೋರ್ಟ್ ಇಲ್ಲಿ ಇವ್ರ ತನಿಖೆ ಪ್ರಕಾರ ಇಲ್ಲ. ಇವನು ತಮಗೆ ಹೇಳಿದ ಹಾಗೆ ಹೈದರಾಬಾದು ಮತ್ತು ಸಿಕಿಂದ್ರಾಬಾದ್, ಎಸ್ಪೆಷಲಿ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಜಾಸ್ತಿ ಒಂದು ಕಾರ್ಯಚಟುವಟಿಕೆ ಇದೆ. ನಿಯರ್ಲಿ 80 to 90% ಕೇಸಸ್ ಅಲ್ಲೇ ಇದೆ. ಅಲ್ಲಿ ಪ್ರತಿ ಸಲ ಇವನ ಮೇಲೆ ಸುಮಾರು ಮುಂಜಾಗ್ರತಾ ಕ್ರಮಗಳಾಯಿತು. ಅದರಲ್ಲಿ ಹೇಳಿದಾಗೆ 260 ಕೇಸಸ್ಗಳಲ್ಲಿ ಎಲ್ಲ ಕೇಸ್ಗಳಲ್ಲಿ ಅವನು ತನಿಖೆಗೆ ಸಹಕರಿಸ್ತಾನೆ, ಟ್ರಯಲಿಗೆ ಸಹಕರಿಸ್ತಾನೆ. ಮೋರ್ ದ್ಯಾನ್ 209 ಕೇಸಸ್ಸಲ್ಲಿ ಶಿಕ್ಷೆ ಆಗಿದೆ ಅವನಿಗೆ ಆಲ್ರೆಡಿ. ಈಗ ನಮ್ಮ ಏನು 10 ಪ್ರಕರಣ ಇದ್ದಾವೆ, ಎಲ್ಲ 9 ಪ್ರಕರಣಗಳು ನೈಟ್ ಇದೆ, 1 ಪ್ರಕರಣ ಹಗಲಿದೆ. ಮೆಜಾರಿಟಿ ಎಲ್ಲ ಇವನು ಮಾಡೋದು ನೈಟ್. ಹೌದು, ಲಾಕ್ ಇರೋ ಮನೆಗಳು ವಾಚ್ ಮಾಡ್ತಾನೆ, ಎಲ್ಲಿ CCTV ಇರಲ್ಲ ಅಂಥ ಮನೆಗಳು ಮಾಡ್ತಾನೆ. ಈಗ ಏನು ಘಟನೆ ಆಗಿದೆ ಅಶೋಕ್ ನಗರದಲ್ಲಿ, ಆ ಮನೆಗೂ ಕೂಡ ಅವರು CCTV ಹಾಕಿರಲಿಲ್ಲ. ಸೊ ಅದನ್ನು ಐಡೆಂಟಿಫೈ ಮಾಡಿ ಅಫೆನ್ಸ್ ಮಾಡ್ತಾನೆ. ನಮಗೆ ಅವನ ಮೂಮೆಂಟ್ ಎಲ್ಲೆಲ್ಲಿತ್ತು ಅದ್ರ ಮೇಲೆ ನಾವು ಸ್ಟಡಿ ಮಾಡಿದಾಗ, ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಕೆಲವು ಲೀಡ್ಸ್ಗಳು ಸಿಕ್ಕಿತ್ತು. ಅದ್ರ ಮೇಲೆ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. 10 ಕೇಸ್. ಇಲ್ಲ, ಈಗ ಅರೆಸ್ಟ್ ಆಗಿರೋದು. ಫಸ್ಟ್ ಟೈಮ್ ಇವನು ಕರ್ನಾಟಕದಲ್ಲಿ ಅರೆಸ್ಟ್ ಆಗಿರೋದು. ಆಮೇಲೆ ಮತ್ತೊಂದು ಸಲ ಎಲ್ಲರಿಗೂ ಸಾರ್ವಜನಿಕರಿಗೆ ನಾವು ಹೇಳ್ತಾ ಇರೋದೇನಂತಂದರೆ, ಪದೇ ಹೇಳ್ತದೆ, ಈ ಇನ್ಸಿಡೆಂಟಲ್ಲಿ ಈ ಅಫೆನ್ಸ್ ಆದಾಗ ಅವರು CCTV ಹಾಕ್ಕೊಂಡಿದ್ದಾರೆ, ಯಾರು ವಿಕ್ಟಿಮ್ಸ್ ಇದ್ದಾರೆ CCTV ಹಾಕ್ಕೊಂಡಿದ್ದಾರೆ. ಮತ್ತು ಎಲ್ಲಿ ನಿಮಗೆ ನಿಯರ್ಲಿ 50,000 ಒಂದು 50,000 ಖರ್ಚು ಮಾಡೋವಂಥ ಅವಕಾಶ ಇದೆ, CCTV ಕ್ಯಾಮ್ರಾ ಹಾಕ್ಕೊಳ್ಳೋಂಥದ್ದು, ಬರ್ಗ್ಲರಿ ಅಲಾರ್ಮ್ ಹಾಕ್ಕೊಳ್ಳೋಂಥದ್ದು, ಮೋಷನ್ ಡಿಟೆಕ್ಟರ್ ಹಾಕ್ಕೊಳ್ಳೋಂಥದ್ದು, ಅದರಿಂದ ಅಪರಾಧಗಳು ಆಗೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈಗ ಏನು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ, ಅವರಿಗೆ ಪ್ರಶಂಸನಾ ಪತ್ರವನ್ನು ನೀಡ್ತಾ ಇದ್ದೇನೆ. ಓಕೆ, ಇದೆ ವಿಶೇಷ ಕಾಯ್ದೆ ಆಗಿದೆ, ಎಲ್ಲ ಆಗಿದೆ. ಇವನಿಗೆ ಬೇರೆ ಸರ್ವೈವಲ್ಗೆ ಆಪ್ಷನ್ ಇಲ್ಲ. ಆ್ಯಂಡ್ ಈಸ್ ಹ್ಯಾವಿಂಗ್ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಇದೆ ಅವನಿಗೆ. ಸುಮಾರು ಸರ್ಜರಿ ಎಲ್ಲ ಆಗಿದ್ದಿದೆ. ಆಮೇಲೆ ಅವನದು ಇಂಟೆಸ್ಟೈನ್ ಹೊರಗಡೆ ಬಂದಿದ್ದಿದೆ. ಈಸ್ ಹ್ಯಾವಿಂಗ್ ಲಾಟ್ ಆಫ್ ಹೆಲ್ತ್ ಇಶ್ಯೂಸ್. ಆಮೇಲೆ ಅವನು ತನಿಖೆಗೆ ಹೋದ್ರೆ ನ್ಯಾಚುರಲ್ ಸಹಕರಿಸ್ತಾನೆ. ಎಲ್ಲಿ ಡಿಸ್ಪೋಸ್ ಮಾಡ್ದ, ಎಲ್ಲೆಲ್ಲಿ ಇದು ಮಾಡ್ದ, ಎಲ್ಲೂ ತೊಂದರೆ ಕೊಡಲ್ಲ. ಇವನು ಮಾಡಲ್ಲ. ಓಕೆ, 9 ಜನ ಪಾಕಿಸ್ತಾನ ಪ್ರಜೆಗಳಿದ್ದಾರೆ ಅಂತ ತಮಗೆ ಹೇಳಿದ್ದೆ. ಅದರಲ್ಲಿ 2 ಜನ ಲಾಂಗ್ ಟರ್ಮ್ ವೀಸಾದಲ್ಲಿದ್ದರು ಮತ್ತು 7 ಜನ ವಿಸಿಟರ್ ವೀಸಾದಲ್ಲಿದ್ದರು. ಹಾಗಾಗಿ ಆ 2 ಜನರಿಗೆ ಎಕ್ಸಾಮ್ಷನ್ ಇತ್ತು ಅಂತ ಹೇಳಿತ್ತು. ಮತ್ತು ಏನು ವಿಸಿಟರ್ಸ್ ವೀಸಾದಲ್ಲಿದ್ದರು 7 ಜನ, ಅದರಲ್ಲಿ ಈಗಾಗಲೇ ಒಬ್ಬರು ವಿದೇಶಿ ಪ್ರಜೆ ಅಮೇರಿಕಾಕ್ಕೆ ಕಾನೂನು ಪ್ರಕಾರ ಅನುಮತಿಯನ್ನು ತೆಗೆದುಕೊಂಡು ಹೋಗಿದ್ದರು. ಉಳಿದ 6 ಜನರಲ್ಲಿ ಅವರು ಕೂಡ 15ರಿಂದ 20 ವರ್ಷ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮತ್ತು ಬಂದ ರೀಸೆಂಟ್ ಗೈಡ್ಲೈನ್ಸ್ ಏನೇನಿದೆ ಅವ್ರಿಗೆ FRRಲಿಂದ ಬಂದ ಕ್ಲಾರಿಫಿಕೇಷನ್ ಪ್ರಕಾರ, ಯಾರು ಲಾಂಗ್ ಟರ್ಮ್ ಆಗಿ ಈ ವಿಸಿಟರ್ ವೀಸಾದಲ್ಲಿದ್ದು ಅದು LTV ಎಕ್ಸ್ಟೆನ್ಷನ್ ಅಂತ, ಲಾಂಗ್ ಟರ್ಮ್ ವೀಸಾ ಎಕ್ಸ್ಟೆನ್ಷನ್ ಅಂತ ಕನ್ವರ್ಟ್ ಆಗಿದೆ, ಅವರಿಗೂ ಕೂಡ ರಿಯಾಯಿತಿಯನ್ನು ನೀಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿಂದ ಯಾರೂ ಹೊರಡುವಂಥ ಅವಶ್ಯಕತೆ ಇಲ್ಲ ಅಂತ ಗೈಡ್ಲೈನ್ಸ್ ಬಂದಿದೆ. ಹಾಗಾಗಿ ಅವರಿಗೆ ನಾವು ತಿಳಿಸಿದ್ವಿ.
ಯಾರು ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಯಾರು ಹೋಗೋ ಅವಶ್ಯಕತೆ ಇಲ್ಲ. ಒಬ್ಬರು ಅನುಮತಿಯನ್ನು ತೆಗೆದುಕೊಂಡು ಅಮೇರಿಕಾ ದೇಶಕ್ಕೆ ಹೋಗಿದ್ದಾರೆ. ಅದು ಅವರು ಇಂಡಿವಿಜುವಲ್ ಐಡೆಂಟಿಟಿ ಎಕ್ಸ್ಪೋಜರ್ ಆಗುತ್ತೆ. ದಯವಿಟ್ಟು ಈ ಮಾಧ್ಯಮದವರು ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊಳ್ಳೋದೇನಂತಂದರೆ, ಏನು ವಿದೇಶಿ ಪ್ರಜೆಗಳಿದ್ದಾರೆ ಅಥವಾ ಅವರ ವಾಸ ಮಾಡುವ ಮನೆಗಳಿದ್ದಾವೆ, ಅದ್ರ ಬಗ್ಗೆ ಯಾರೂ ತಾವು ಡೀಟೇಲ್ಸನ್ನು ಶೇರ್ ಮಾಡುವಂಥದ್ದು ಅಥವಾ ಅದನ್ನು ತೋರಿಸುವುದು ಮಾಡಬಾರ್ದಂತ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.